ಇವತ್ತು ಹೇಳ್ತೀನಿ ನಾನು ಅವಳ ಪರಿಸ್ಥಿತಿ ನೋಡಿದ್ರೆ ಅವಳಿಗೆ ಏನೂ ಇಲ್ಲ ಅಲ್ಲಿ. ಒಂದು ರೋಡು ಆ ಮಕ್ಕಳನ್ನ ಹೆಂಗೆ ಜೀವನ ಮಾಡ್ತಾಳೆ? 20 ಲಕ್ಷ ತಗೊಂಡು ಅವಳು ಬೀದಿ ಮೇಲೆ ಇರ್ಬೇಕಲ್ಲ. ಇವಾಗ ಏನ್ ಮಾಡ್ತಾಳೆ ಅವಳ ಜೀವನನ? ಅವಳಿಗೆ ಯಾರಿದ್ದಾರೆ? ಮಗು ಸರಿ ಇದೆಯಾ? ಇನ್ನೊಂದು ಮಗುನು ಸರಿ ಇಲ್ಲ. ಹೆಂಗೆ ಜೀವನ ಮಾಡ್ತಾರೆ ಸ್ವಾಮಿ? ನಾವು ಏನ್ ಹೇಳೋದು ಈಗ? ಪರಿಸ್ಥಿತಿ ನೋಡಿ ಅಂತ ಪರಿಸ್ಥಿತಿಲಿ ಆ ಕಾಲ್ ತಗೊಂಡು ಜೀವನ ಮಾಡ್ತಿದ್ರು. ಎಲ್ಲ ಹೋಗಿ ಎಲ್ಲ ಬಂದು ಇಂಥದ್ದು ಆಗಿಬಿಡ್ತಲ್ಲ ಸ್ವಾಮಿ. ಏನ್ ಮಾಡೋದು ಇವಾಗ? ಅಂತ ಪರಿಸ್ಥಿತಿ ಅಂತ ಕುಟುಂಬದಲ್ಲಿ ಏನಿದೆ ಅಲ್ಲಿ? ಏನೂ ಇಲ್ಲ. ಎಲ್ಲೋ ಕಾಡಲ್ಲಿ ಏನೋ ಕೆಲಸ ಮಾಡ್ಕೊ ಬಂದು ಜೀವನ ಮಾಡ್ಕೊಂಡಿದ್ರು. ಆ ಕಾಲು ಇಲ್ದಿದ್ರು. ಈಗ ಮಗನ ಏನ್ ಮಾಡೋದು? ಈಗ ಮಗುನ ಏನ್ ಮಾಡೋದು? ನಿಮ್ಮ ಇದಕ್ಕೆ ಸೇರಿಸ್ಲಿ, ನಾವೇನು ಮಾಡೋಕ್ಕಾಗಲ್ಲ. ಈಗ ಅವಳು ಏನ್ ಮಾಡ್ತಾಳೆ? ಅವಳು ಎಲ್ಲೋ ಜೀವನ ಮಾಡ್ತಾಳೆ ಈಗ. ಆ ಕಾಡು ದಾರಿಯಿಂದ ಅವಳು ಹೊರದೌದ, ಅವಳು ನೋಡೋದೌದ? ಏನು ದುಡ್ಡು ಖರ್ಚು ಮಾಡಿದ್ದಾರೆ ಆ ಮಗುಗೋಸ್ಕರ. ಇನ್ನಾರು ಹೆಂಗೆ ಜೀವನ ಮಾಡ್ತಾಳ ಅವಳು? ಆ ದೇವ್ರೆ, ಆ ಸ್ವಾಮಿ ಯಾಕಿಂತದು ಮಾಡ್ದ? ದೇವ್ರೆ, ಏನು ಪರಿಹಾರ ಇದೆ ಆ ಕುಟುಂಬಕ್ಕೆ? ತಾಯಿ ಹ್ಯಾಂಡಿಕ್ಯಾಪ್ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ತಾಳಗೆ ಬಿಡ್ತೀವಿ. ಇಷ್ಟು ಅಂತ ಅವ್ರು ಸಾಕ್ಬೇಕು. ಅಷ್ಟೊಂದು ನ್ಯಾಯ ಏನು ದೇವ್ರೆ? ಎಷ್ಟು ಜನ ಇದ್ದೀರಾ? ನ್ಯಾಯ ಕೊಡ್ತಾರ? ಹೌದು. ಮತ್ತೆ ಇದ್ರೆ ಅದಾಗಲ್ಲ ನೋಡಿ. ಏನಾದ್ರು ಡಿಸೈಡ್ ಆಗಬೇಕು ನಾಳೆ. ಮತ್ತೆ ಅವಳು ಜೀವನ ಅವ್ರ ಕುಟುಂಬದೊಂದು ಮತ್ತೆ ಲೋಕಲ್ ಅವ್ರು ಕೇಳ್ತಿದ್ದಾರೆ ಸರ್. 40ರಿಂದ 50 ಕಾಡು ಹಾಕಿಲ್ಲ ಮನುಷ್ಯ. ಏನು ಕಷ್ಟಪಡ್ತೀವಿ. ಬರ್ಲಿ ರೋಡು ಅವ್ರ ಮನೆ ಪರಿಸ್ಥಿತಿ ಬಂದು ನೋಡಿ ಸರ್, ಆಮೇಲೆ ನೀವು ಡಿಸೈಡ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.